ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀರಾ ಈ ವಿಡಿಯೋನ. ಸೊ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತ, ಸೊ ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ ಅಂತ ನಾನು ಹೇಳ್ತಿದ್ದೀನಲ್ಲ. ಸೊ ಹೇಗೆ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಆಗ ನಿಮಗೆ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಜರ್ನಿ ಅಂತಲೇ ಹೇಳ್ಬೋದಾಗುತ್ತೆ. ಅಷ್ಟು ಈಸಿಯಾಗಿ ನಾವು ಪೇಮೆಂಟನ್ನು ತೊಗೊಳೋದಕ್ಕೆ ಆಗಲ್ಲ. ಅದಕ್ಕೆ ಆದಂಥ ಒಂದಷ್ಟು ಎಫರ್ಟ್ಸ್ಗಳನ್ನ ಹಾಕಬೇಕಾಗುತ್ತೆ, ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಬೇಕಾಗುತ್ತೆ. ಶಾರ್ಟ್ಸು, ಲೈವ್ಸು ಎಷ್ಟು ಮಾಡಿದ್ರು ನಮಗೆ ಆ ಒಂದು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ನಾವು ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಿದ್ರೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ ಅಂತ ನಾವು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಓಕೆನಾ. ಯೂಟ್ಯೂಬ್ ಪೇಮೆಂಟ್ ಅನ್ನೋದು ತುಂಬ ಜನಗಳಿಗೆ ಒಂದು ಕನಸಾಗಿರುತ್ತೆ. ಯಾರೆಲ್ಲ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿರ್ತಾರೆ ಫಸ್ಟ್ ಟು ಲಾಸ್ಟ್, ಅವ್ರಿಗೆ ತುಂಬಾ ಅಂದರೆ ಅವ್ರಿಗೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನನಗೆ ಈ ಒಂದು ಸೋರ್ಸಿಂದ ಒಂದು ಪೇಮೆಂಟ್ ಬರ್ತಿದೆ ಅಂದರೆ ತುಂಬಾ ಖುಷಿ ಆಗುವಂಥ ವಿಷಯ, ಎಲ್ರಿಗೂ ಖುಷಿ ಆಗುವಂಥ ವಿಷಯ, ಹಾಗೆ ನನಗೂ ಕೂಡ ಖುಷಿ ಆಗುವಂಥ ವಿಷಯ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡೋದಾದರೆ. ಸೊ ಬನ್ನಿ ಫ್ರೆಂಡ್ಸ್, ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂದರೆ ಏನೇನೆಲ್ಲ ಪ್ರೋಸೆಸ್ ಇರುತ್ತೆ, ಏನೇನೆಲ್ಲ ಪ್ರೋಸೆಸ್ನ ನಾವು ಕಂಪ್ಲೀಟ್ ಮಾಡಿದ್ರೆ ನಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರಿಗೆಲ್ಲ ಹೊಸ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬರ್ಸ್ಗೆ ಅನ್ನೋದು, ಅವ್ರಿಗೂ ಕೂಡ ಒಂಚೂರು ಟಿಪ್ಸ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ, ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ಹಾಕಿ ನಿಮಗೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಕಾಣಿಸುತ್ತೆ. ಸ್ವಲ್ಪ ಜನಕ್ಕೆ ನಿಧಾನವಾಗಿ ಯೂಟ್ಯೂಬ್ ಅನ್ನೋದು ಸಕ್ಸಸ್ ಆಗುತ್ತೆ, ಸ್ವಲ್ಪ ಜನಕ್ಕೆ ಬೇಗ ಆಗುತ್ತೆ. ಸೊ ಬೇಗ ಆಗಬೇಕು ಅಂದರೆ ನೀವು ಆಲ್ರೆಡಿ ಫೇಮಸ್ ಆಗಿರಬೇಕು, ಇಲ್ಲ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇರಬೇಕು, ಅಥವಾ ನೀವು ಆಲ್ರೆಡಿ ಫೇಮಸ್ ಆಗಿರಬೇಕು ಇನ್ಸ್ಟಾಗ್ರಾಮಲ್ಲಿ. ಸೊ ಆಗ ನಿಮಗೆ ಇಮಿಡಿಯೇಟಾಗಿ ನೀವು ಫೇಮಸ್ ಆಗ್ತೀರಾ ಯೂಟ್ಯೂಬಲ್ಲಿ. ಬಟ್ ನೀವು ಝೀರೋ, ನೀವು ಯಾವುದೇ ರೀತಿಯಾದಂಥ ಫೇಮಸ್ ಇಲ್ಲ, ಸೊ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ನಮ್ಮ ಥರ ಅಂತಂದರೆ ಸೊ ಸ್ವಲ್ಪ ಟೈಮು ಬೇಕಾಗುತ್ತೆ. ಅದಕ್ಕೆ ನೀವು ಟೈಮ್ಗೆ ಕಾಯಬೇಕಾಗುತ್ತೆ ಅಷ್ಟೇ. ಸೊ ಆಗ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರುತ್ತೆ. ಓಕೆನಾ. ನಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ತುಂಬಾ ಅಮೂಲ್ಯವಾದಂಥ ವಿಷಯ. ಓಕೆನಾ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ತುಂಬ ಜನ ವೀಡಿಯೋಸ್ಗಳು ಮಾಡ್ತಾನೆ ಇರ್ತಾರೆ, ವ್ಯೂಸ್ ಬರಲ್ಲ, ಮತ್ತು ಏನೋ ಅವ್ರ ಕಂಟೆಂಟು ಜನ ನೋಡಲ್ಲ ಅಂತ ಹೇಳ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ಲಕ್ ಫ್ರೆಂಡ್ಸ್. ನಾನು ಹೇಳೋದು, ಒಬ್ರೊಬ್ರಿಗೆ ನಾವು ಒಂದು ವೀಡಿಯೋ ಯಾವುದೋ ಹೆಂಗಂದ್ರೆ ಹಂಗೆ ಎಡಿಟ್ ಮಾಡಿರ್ತೀವಿ ಅಂಥ ವೀಡಿಯೋಗಳು ಚೆನ್ನಾಗಿ ಓಡ್ತವೆ. ಒಂದೊಂದು ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿರ್ತೀವಿ ಅಂಥ ವೀಡಿಯೋಗಳು ಓಡೋದೇ ಇಲ್ಲ. ಅದೆಲ್ಲ ಡಿಪೆಂಡ್ಸ್ ಆನ್ ಲಕ್. ನೀವು ಮಾಡೋದು ಟ್ರೈ ಮಾಡ್ತಾನೆ ಇರಿ, ಕನ್ಸಿಸ್ಟೆನ್ಸಿ ಮಾತ್ರ ಬಿಡಬಾರ್ದು. ಡೈಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ, ಡೈಲಿ ಇಲ್ಲ ಒಂದು ವೀಡಿಯೋ ಆದರೂ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡಿ. ನೀವು ಲೈವ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂದರೆ ಲೈವ್ ಆದರೂ ಮಾಡಿ, ಅದು ಖಂಡಿತವಾಗ್ಲೂ ನಿಮಗೆ ಜನ ಇಷ್ಟಪಡ್ತಾರೆ. ಒಂದು ತಿಂಗಳು ಇಷ್ಟಪಟ್ಟಿಲ್ಲ ಅಂದರೆ 2ನೇ ತಿಂಗಳು, 3ನೇ ತಿಂಗಳು, 1 ಇಯರ್ವರೆಗೂ ನಿಮಗೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಯೂಟ್ಯೂಬ್ ಅವರೇ, ನೀವು ವೀಡಿಯೋಗಳನ್ನ ಹಾಕ್ತಾಯಿದ್ರೆ ಯೂಟ್ಯೂಬ್ ಅವರೇ ನಿಮಗೆ ನೋಡಿಬಿಟ್ಟು ಸೊ ಇವರು ವೀಡಿಯೋಗಳನ್ನ ಹಾಕ್ತಾಯಿದ್ದಾರೆ ಅಂತ ಇದು ಜನರಿಗೆ ಸಜೆಸ್ಟ್ ಮಾಡ್ತಾರೆ. ಆಗ ನಿಮ್ಮ ವೀಡಿಯೋ ವೈರಲ್ ಆಗೋಂಥ ಚಾನ್ಸಸ್ ಇರುತ್ತೆ. ಯಾವತ್ತೂ ಒಂದಲ್ಲ ಒಂದಿನ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ. ಬಟ್ ನಾವು ಟ್ರೈ ಮಾಡಬೇಕು, ಹೋಪ್ಸ್ ಮಾತ್ರ ಕಳ್ಕೊಬೇಡಿ. ನಾನು ಅದೇ ಥರನೇ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನಿಮಗೆ ಯೂಟ್ಯೂಬಲ್ಲಿ ತಕ್ಷಣ ಪೇಮೆಂಟ್ ಬರೋದಿಲ್ಲ, ಇದಕ್ಕೆ ಆದಂಥ ಪ್ರೋಸೆಸ್ಗಳೆಲ್ಲ ಇರುತ್ತೆ. ಏನೇನು ಪ್ರೋಸೆಸ್ ಇರುತ್ತೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟು ಮಾನಿಟೈಸೇಷನ್ ರೂಲ್ಸ್ನ ನೀವು ತಿಳ್ಕೊಬೇಕಾಗುತ್ತೆ. ಯೂಟ್ಯೂಬಲ್ಲಿ ನಿಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅಷ್ಟು ಮಾತ್ರ ಕಂಪ್ಲೀಟ್ ಆಗೋದಲ್ಲ, ಮುಂದೆ ಇನ್ನೂ ಎಷ್ಟೊಂದು ಪ್ರೋಸೆಸ್ ಇರುತ್ತೆ. ಓಕೆನಾ. ಕಂಪ್ಲೀಟ್ ಆದಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ನಮ್ಮ ಅಕೌಂಟಲ್ಲಿ, ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದು. ಓಕೆನಾ. 3 ಅಂತಿವಲ್ಲ ಅದು. ಓಕೆನಾ. ಅದಾದಮೇಲೆ ನೀವೇನು ಮಾಡಬೇಕು, ಪೇಮೆಂಟ್ ಹೇಗೆ ಬರುತ್ತೆ ಅಂದರೆ ಒಂದಿಷ್ಟು ರೂಲ್ಸ್ಗಳಿರುತ್ತೆ. ಓಕೆನಾ. ನಿಮಗೆ ಯೂಟ್ಯೂಬಿಂದ ಮನಿ ಡೈರೆಕ್ಟಾಗಿ ನಿಮಗೆ ಬರೋದಿಲ್ಲ. ಸೊ ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ಗೂಗಲ್ ಆ್ಯಡ್ಸೆನ್ಸ್ ಮೂಲಕ ಬರುತ್ತೆ. ಓಕೆನಾ. ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ನಿಮ್ಗೆ ಒಂದು ಪಿನ್ ಬರುತ್ತೆ. ಎಲ್ಲರೂ ಆಗ್ತಿರ್ತಾರಲ್ಲ, ನಿಮ್ಗೆ ಒಂದು ಪಿನ್ ಬಂತು ಅಂತ. ಓಕೆ. ಅದು ಬರಬೇಕು ಅಂತಂದರೆ ನೀವು $100 ಕಂಪ್ಲೀಟ್ ಮಾಡಬೇಕು. ಓಕೆನಾ. $100 ಕಂಪ್ಲೀಟ್ ಆದಮೇಲೆ ಮಾತ್ರ ನಿಮಗೆ ಪೇಮೆಂಟ್ ಬರುತ್ತೆ. ನಿಮಗೆ ಡಾಲರ್ ರೇಟ್ ಎಷ್ಟಿದೆ ಅಂತ ಗೊತ್ತಿದೆ, ಇಂಟು 100 ಮಾಡಿಕೊಂಡ್ರೆ ಅದು $100 ಕಂಪ್ಲೀಟ್ ಆಗುತ್ತೆ. ಅಷ್ಟು ಒಂದು ವ್ಯೂಸ್ ಒಂದು ವೀಡಿಯೋದಲ್ಲಿ
ವೀಡಿಯೋದಲ್ಲಿ ವ್ಯೂಸ್ ಬಂದರೆ ನಿಮಗೆ $100 ಕಂಪ್ಲೀಟ್ ಆಗುತ್ತೆ. ಅಷ್ಟು ಕಂಪ್ಲೀಟ್ ಆಗಿದ ತಕ್ಷಣ ನೀವು ಗೂಗಲ್ ಆ್ಯಡ್ಸೆನ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಫಸ್ಟು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ಸ್ ಆಗಬೇಕು. 4000 ವಾಚ್ ಅವರ್ಸ್ ಆಗಬೇಕು ಅಂದರೆ ನಿಮಗೆ ಒಂದೇ ವೀಡಿಯೋದಲ್ಲಿ ಕ್ಲಿಕ್ ಆಗ್ಬೋದು ಫ್ರೆಂಡ್ಸ್. ಯಾವುದಾದ್ರೂ ಒಂದು ವೀಡಿಯೋ 100K 200K ಓಡ್ತು ಅಂದರೆ ಮೀನ್ಸ್ ದೊಡ್ಡ ವೀಡಿಯೋ, ಲಾಂಗ್ ವೀಡಿಯೋ. ಓಕೆನಾ. ನೀವು ಲಾಂಗ್ ವೀಡಿಯೋ ಫಾರ್ಮ್ಯಾಟ್ಸ್ ಎಲ್ಲ ಒಂದು 8 ನಿಮಿಷದ ಮೇಲೆ ಹಾಕಿ ಅದು ಖಂಡಿತವಾಗ್ಲೂ ಓಡುತ್ತೆ. ಓಕೆನಾ. ಹಾಗೆ ನಿಮಗೆ ಓಕೆನಾ, ಈ ರೀತಿಯಾಗಿ ನೀವು ಮಾಡಬೇಕು. $100 ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಅದು ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಅದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಈ ರೀತಿ ತುಂಬಾ ಪ್ರೋಸೆಸ್ಗಳಿರುತ್ತೆ. ಅದೆಲ್ಲ ಇನ್ನೂ ನನಗೂ ಗೊತ್ತಿಲ್ಲ. ಸೊ ನಾನು ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಮೇಲೆ ಖಂಡಿತವಾಗ್ಲೂ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ. ಇದು ಯಾವ ಥರ ನೀವು ಏನೇನು ಕಂಪ್ಲೀಟ್ ಮಾಡಬೇಕು ಯೂಟ್ಯೂಬ್ ಬಗ್ಗೆ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈಗ ಸ್ಟಾರ್ಟ್ ಮಾಡಿ ಒಂದೇ ತಿಂಗಳಲ್ಲೇ ಪೇಮೆಂಟ್ ಬಂತು ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಅದಕ್ಕೆ ಆದಂಥ ಪ್ರೋಸೆಸ್ಗಳು ತುಂಬಾ ಇದೆ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಅಪ್ಲೈ ಮಾಡೋದಕ್ಕೆ ಪ್ರೋಸೆಸ್ ಇರುತ್ತೆ, ಮತ್ತು ಅದು ಬರೋದಕ್ಕೆ ಎಷ್ಟೋ ದಿನಗಳು ತೊಗೊಳ್ಳುತ್ತೆ. ಆ ಥರ ಎಲ್ಲ ಎಷ್ಟೊಂದು ಇದಿರುತ್ತೆ ಫ್ರೆಂಡ್ಸ್. ಓಕೆನಾ. ಅದೆಲ್ಲನೂ ಆದರೆ ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಓಕೆನಾ. ಸೊ ಫಸ್ಟ್ ಪೇಮೆಂಟ್ ಇವಾಗಲೇ ಬಂದುಬಿಡ್ತು ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಸೊ ನಾವೆಷ್ಟು ಹಾರ್ಡ್ ವರ್ಕ್ ಆಗ್ತೀವಿ, ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ನಮ್ಮ ಕಂಟೆಂಟ್ ವೀಡಿಯೋಗಳಿರುತ್ತೆ ಅನ್ನೋದನ್ನು ಜನ ನೋಡ್ತಾರೆ. ಸೊ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಒಂದು ವೀಡಿಯೋಗೆ ಇವಾಗ ಕಡಿಮೆ ವ್ಯೂಸು, 100ಕ್ಕಿಂತ ಕಡಿಮೆ ವ್ಯೂಸ್ ಬಂತು, ಇನ್ನು 80 ವ್ಯೂಸು 50 ವ್ಯೂಸ್ ಎಷ್ಟೋ ಜನಕ್ಕೆ ಬರುತ್ತೆ. ನನಗೂ ಕೂಡ ಬರುತ್ತೆ. ನನಗೂ ಕೂಡ ಒಂದೊಂದು ವೀಡಿಯೋ ಕ್ಲಿಕ್ ಆಗಿದೆ. ಸೊ ಇವಾಗ ಕೂಡ ವೀಡಿಯೋ ಓಡ್ತಿದ್ದಾವೆ, ಹಾಗೆ ಲೈವ್ ಕೂಡ ಮಾಡ್ತಿದ್ದೀನಿ. ಸೊ ಒಂದಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಓಡುತ್ತೆ. ಸೊ ನಾವು ಮಾತ್ರ ಹೋಪ್ಸ್ ಕಳ್ಕೊಬಾರ್ದು. ನಮಗೂ ಕೂಡ ಒಂದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಅನ್ನೋದು ಬಂದೇ ಬರುತ್ತೆ. ಸೊ ನಾವು ಕೂಡ ಯೂಟ್ಯೂಬನ್ನು ಫಸ್ಟ್ ಪೇಮೆಂಟ್ನ ತೊಗೊಂಡು ನಾನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾರೆಲ್ಲ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರ, ಸೊ ಸ್ಟಾರ್ಟ್ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಬೇಗ ಸ್ಟಾರ್ಟ್ ಮಾಡಬೇಕು, ಸೊ ನಮಗೆ ಸಜೆಷನ್ಸ್ ಕೊಡ್ರಿ ಅಂತ ಅಂದರೆ ಏನಿಲ್ಲ, ಫಸ್ಟ್ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನೀವು ಯಾವ ಕಂಟೆಂಟ್ ಹಾಕ್ತೀರಾ ಅದ್ರ ಮೇಲೆ ಜನ ನೋಡ್ತಾರೆ. ಇವಾಗ ಆಲ್ಮೋಸ್ಟ್ ಜನ ನೋಡೋದು ಯಾವುದು ಟ್ರೆಂಡಿಂಗ್ ಕಂಟೆಂಟ್ ಇರುತ್ತಲ್ಲ, ಟ್ರೆಂಡಿಂಗ್ ಇರೋವಂಥದ್ದೇ ಜಾಸ್ತಿ ಜನ ನೋಡೋದು. ಅಂಥ ಕಂಟೆಂಟ್ಗಳನ್ನು ಮಾಡಿ ಹಾಕೋದ್ರಿಂದ ಬೇಗ ಜನ ನೋಡ್ತಾರೆ. ಓಕೆನಾ. ಆ ಥರದನ್ನು ಮಾಡೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಆ ಥರದಲ್ಲಿ ಮಾಡಿದಾಗ ನೀವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕೇ ಇವಾಗ ಜಾಸ್ತಿ ಇದಾಗೋದು. ಒಬ್ಬೊಬ್ರದ್ದು ಶಾರ್ಟ್ಸು ಓಡುತ್ತೆ, ಒಬ್ಬೊಬ್ರದ್ದು ಶಾರ್ಟ್ಸ್ ಓಡಲ್ಲ. ಶಾರ್ಟ್ಸ್ ಓಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆಗ್ತಾರೆ, ಬಟ್ ವಾಚ್ ಅವರ್ಸು ಲಾಂಗ್ ವೀಡಿಯೋದಿಂದಲೇ ಬರಬೇಕು. ಇಲ್ಲ ಅಂತಂದರೆ ಶಾರ್ಟ್ಸಲ್ಲಿ ಬರೋದಾದರೆ ನಿಮಗೆ ನಾರ್ಮಲ್ 1000 ಸಬ್ಸ್ಕ್ರೈಬರ್ಸ್ ಎಲ್ಲದಕ್ಕೂ ಮೇಯ್ನಾಗಿರುತ್ತೆ. 10M ಅಂದರೆ 10M ಶಾರ್ಟ್ ವ್ಯೂಸ್ ಬಂತು 90 ಡೇಸಲ್ಲಿ ಅಂತ ಅಂದರೆ ಸೊ ನಿಮಗೆ ಅದು ಕೂಡ ಮಾನಿಟೈಸೇಷನ್ ಆಗುತ್ತೆ. 2 ವೇಸಲ್ಲಿ ಮಾನಿಟೈಸೇಷನ್ ಆಗುತ್ತಲ್ವ. ಸೊ ಇದರಲ್ಲಿ ನಿಮಗೆ ಖಂಡಿತವಾಗ್ಲೂ ಅದಾದಮೇಲೆ 8 ಅಂದರೆ ನೀವು $100 ಕಂಪ್ಲೀಟ್ ಮಾಡಬೇಕು ಅಂದರೆ ಲಾಂಗ್ ವೀಡಿಯೋದಲ್ಲೇ ನೀವು ಕಂಪ್ಲೀಟ್ ಮಾಡೋಕ್ಕಾಗೋದಕ್ಕೆ ಆದಷ್ಟು ಲಾಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ, ಹಾಗೆ ಶಾರ್ಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. ಯಾವುದಾದ್ರೂ ಒಂದು ಕ್ಲಿಕ್ ಆಗೇ ಆಗುತ್ತೆ. ಓಕೆನಾ. ಅದನ್ನು ಸೊ ನಾವು ಇದಾಗ್ತಾಯಿಲ್ಲಪ್ಪ ಅದಾಗ್ತಾಯಿಲ್ಲ ಅಂತ ಚಿಂತೆ ಮಾಡೋದ್ರ ಬದಲು ನಾವು ಒಂದೊಂದು ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಯೂಟ್ಯೂಬ್ ಇರ್ತಾರೋ ಅವರೆಲ್ಲ ಸ್ಟಾರ್ಟ್ ಮಾಡಿ. ಓಕೆನಾ. ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ಗೆ ಸಜೆಷನ್ ಬೇಕೆಂದರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.